Good evening, everybody. Myself Soumya Hegde. Today I am taking electrochemistry. This is Sankalp Learning Solution. Today we are taking another subtopic in electrochemistry. Okay, what is that? Variation of conductivity and molar conductivity with the concentration. ಕಾನ್ಸಂಟ್ರೇಷನ್ ಮೇಲೆ ಅಂದ್ರೆ ಎಷ್ಟು ಅಯಾನ್ಸ್ ಇದೆ ಅನ್ನೋದ್ರ ಮೇಲೆ ಮೋಲಾರ್ ಕಂಡಕ್ಟಿವಿಟಿ ಮತ್ತೆ ನಾರ್ಮಲ್ ಕಂಡಕ್ಟಿವಿಟಿ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ ನೋಡೋಣ. ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಬೋತ್ ಫಾರ್ ವೀಕ್ ಅಂಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಓಕೆ, ಕನ್ಸಿಡರ್ ಸೋಡಿಯಂ ಕ್ಲೋರೈಡ್ ಅಂಡ್ ಕನ್ಸಿಡರ್ CH3COOH. ಇದನ್ನ ಸ್ಟ್ರಾಂಗ್ ಅಂತ ಕರಿತೀನಿ, ಇದನ್ನ ವೀಕ್ ಅಂತ ಕರಿತೀನಿ ನಾನು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಯಾವಾಗ NaCl ಏನಾಗುತ್ತೆ ಹೇಳಿ, Na+Cl ಮೈನಸ್ CH3COO ಮೈನಸ್ H+. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಅಂದ್ರೆ ಏನು ನಮಗ್ ಗೊತ್ತಲ್ವಾ? ಯಾವಾಗ ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗ್ತಾ ಹೋಯ್ತೋ ಚಾರ್ಜ್ ಅನ್ನ ಕ್ಯಾರಿ ಮಾಡೋ ಕೆಪಾಸಿಟಿನೂ ಏನಾಗುತ್ತೆ ಹೇಳಿ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ನನ್ನ ಹತ್ರ ಇರೋರೆ 10 ಜನ ಅನ್ಕೊಳ್ಳಿ, ಅವಾಗ 10 ಜನ ಚಾರ್ಜ್ ಅನ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ನನ್ನ ಹತ್ರ ಇರೋ 100 ಜನ ಇದ್ರೆ 100 ಜನ ಚಾರ್ಜ್ ಅನ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ಕಾನ್ಸಂಟ್ರೇಷನ್ ಅಂದ್ರೆ ಏನು? ಕಾನ್ಸಂಟ್ರೇಷನ್ ಅಂದ್ರೆ ನಂಬರ್ ಆಫ್ ಅಯಾನ್ಸ್. ಈಗ 10 ಮೆಂಬರ್ಸ್ ಇದ್ದಾರೆ ಆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಅಂದ್ರೆ ಅಷ್ಟು ಜನ ಮಾತ್ರ ಇಲೆಕ್ಟ್ರೋಲೈಟ್ ಅನ್ನಿ ಆ ಇಲೆಕ್ಟ್ರೋಲೈಟ್ಗಳು ಚಾರ್ಜ್ ಅನ್ನ ಕ್ಯಾರಿ ಮಾಡ್ತಾ ಇರ್ತವೆ. ಸಪೋಸ್ ಇಫ್ ಲಾರ್ಜ್ ನಂಬರ್ ಅಲ್ಲಿ ಇದೆ ಅಂದ್ರೆ ಅಷ್ಟು ಜನ ಏನ್ ಮಾಡ್ತಾರೆ ಹೇಳಿ, ಕ್ಯಾರಿ ಮಾಡ್ತಾ ಇರ್ತಾರೆ. ಬೋತ್ ವೀಕ್ ಅಂಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಎರಡೂ ಇಲೆಕ್ಟ್ರೋಲೈಟ್ ಅಲ್ಲೂ ಕಾನ್ಸಂಟ್ರೇಷನ್ ಕಡಿಮೆ ಆದ್ರೆ, ಯಾವ್ದ್ರದ್ದು ದ ನಂಬರ್ ಆಫ್ ಅಯಾನ್ಸ್ ಆರ್ ಕಾನ್ಸಂಟ್ರೇಷನ್ ಇನ್ ದ ಸೊಲ್ಯೂಷನ್ ಕಡಿಮೆ ಆಯ್ತು ಅಂದ್ರೆ ಕಂಡಕ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ವಿತ್ ದ ಕಾನ್ಸಂಟ್ರೇಷನ್. ಓಕೆ, ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್. ಓಕೆ, ಅಲ್ಲಿ ಏನಾಗುತ್ತೆ, ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆದಾಗ. ಸೊ ಇಲ್ಲಿ ಏನಾಗುತ್ತೆ, ಮೋಲಾರ್ ಕಂಡಕ್ಟಿವಿಟಿ, ಇಲ್ಲಿ ನೋಡಿ ಗ್ರಾಫ್ ಅನ್ನು ನೋಡಿ, ಯಾವಾಗ ವೀಕ್ ಎಲೆಕ್ಟ್ರೋಲೈಟ್ ಹಿಂಗೆ ಹಿಂಗೆ ಹೋಗುತ್ತೆ, ಇಲ್ಲಿ ಎಲೆಕ್ಟ್ರೋಲೈಟ್ ಇಂಟರ್ಮೀಡಿಯೇಟ್ ಇದ್ರೆ ಹಿಂಗೆ, ಸ್ಟ್ರಾಂಗ್ ಇದ್ರೆ ಹೀಗೆ ಅದರ ಕಂಡಕ್ಟಿವಿಟಿ ವೇರಿ ಆಗುತ್ತೆ. λm = K/C, where C is the number of concentration per volume. ಪರ್ ವಾಲ್ಯೂಮ್ಗೆ ಎಷ್ಟು ಕಾನ್ಸಂಟ್ರೇಷನ್ ಇದೆ. ಓಕೆ, 1 mole of solution, that is E = 1/V, that is λm = K/V, where K is kappa. Okay, next variation of conductivity and molar conductivity with the concentration. On dilution, concentration decreases, ವಾಲ್ಯೂಮ್ ಇನ್ಕ್ರೀಸಸ್, ಕಂಡಕ್ಟಿವಿಟಿ ಡಿಕ್ರೀಸಸ್. ಯಾವಾಗ ನಾನು ಡೈಲ್ಯೂಟ್ ಮಾಡ್ತಾ ಬರ್ತೀನೋ, ಸೊಲ್ಯೂಷನ್ ಅನ್ನ ಡೈಲ್ಯೂಟ್ ಮಾಡ್ತಾ ಬರ್ತೀನೋ, ಸೊ ಕಾನ್ಸಂಟ್ರೇಷನ್ ಏನಾಗುತ್ತೆ ಹೇಳಿ, ಡಿಕ್ರೀಸ್ ಆಗ್ತಾ ಬರುತ್ತೆ. ಅಂದ್ರೆ ದೊಡ್ಡ ಪಾತ್ರೆಯಲ್ಲಿ ನಾನು ಉಪ್ಪು ಹಾಕಿದೆ ಅನ್ಕೊಳ್ಳಿ, ಒಂದ್ ಚಿಕ್ಕ ಪಾತ್ರೆಯಲ್ಲಿ ನಾನು ಉಪ್ಪನ್ನು ಹಾಕಿದೆ ಅನ್ಕೊಳ್ಳಿ. ಸೊ ಎರಡರ ಕಾನ್ಸಂಟ್ರೇಷನ್ ನೋಡಿದಾಗ ನಿಮಗೆ ಈ ದೊಡ್ಡ ಪಾತ್ರೆಯಲ್ಲಿ ಉಪ್ಪು ಹಾಕಿದಾಗ ನಿಮ್ಗೆ ನೀರಿನ ಟೇಸ್ಟ್ಗೂ ಅದಕ್ಕೂ ಡಿಫ್ರೆನ್ಸ್ ಕಾಣಿಸಲ್ಲ. ಸೊ ಅಯಾನ್ಸ್ ಏನಿರುತ್ತೆ ಹೇಳಿ, ಎಲ್ಲಾ ಕಡೆ ಮೂವ್ ಆಗಿರುತ್ತೆ. ಅದೇ ಒಂದು ಸಣ್ಣ ಪಾತ್ರೆಯಲ್ಲಿ ಉಪ್ಪನ್ನು ಹಾಕಿ ಅದ್ರ ಟೇಸ್ಟ್ ನೋಡಿದಾಗ ನಿಮ್ಗೆ ಅದು ಸಾಲ್ಟ್ ಟೇಸ್ಟ್ ಕೊಡುತ್ತೆ. ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಇಲ್ಲಿ ಡಿಕ್ರೀಸ್ ಆಗುತ್ತೆ ಆನ್ ಡೈಲ್ಯೂಷನ್. ಸೊ ವಾಲ್ಯೂಮ್ ಇನ್ಕ್ರೀಸಸ್, ಕಂಡಕ್ಟಿವಿಟಿ ಡಿಕ್ರೀಸಸ್. ಯಾಕೆಂದ್ರೆ ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ವಾಲ್ಯೂಮ್ ಜಾಸ್ತಿ ಆದಾಗ ಕಂಡಕ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಏನಾಗುತ್ತೆ, λm ಇನ್ಕ್ರೀಸಸ್ ಸ್ಲೋಲಿ ವಿತ್ ಡೈಲ್ಯೂಷನ್. ಯಾಕೆ ಹಿಂಗಾಗುತ್ತೆ ಅಂತ ನೋಡೋಣ. ಈ ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್ ಅಂದ್ರೇನೆ ಏನ್ ಹೇಳಿ, ದೇ ಆರ್ ಈಸಿಲಿ ಸಾಲ್ಯುಯೇಬಲ್. Na+Cl- Na+, ಈ ತರ ಈಸಿಲಿ ಸಾಲ್ಯುಯೇಬಲ್ ಆಗುತ್ತೆ. ಮತ್ತು ಡೈಲ್ಯೂಷನ್ ಆಗ್ತಾ ಇದ್ದಂಗೆ ಅದರ ಎಲ್ಲಾ ಅಯಾನ್ಸ್ ಏನಾಗುತ್ತೆ ಹೇಳಿ, ಪಾರ್ಷಿಯಲಿ ಸಾಲ್ಯುಬಲ್ ಇರೋದೆಲ್ಲ ಈಸಿಲಿ ಸಾಲ್ಯುಯೇಬಲ್ ಆಗ್ಬಿಡುತ್ತೆ. ಕಂಪ್ಲೀಟ್ ಡಿಸೋಸಿಯೇಷನ್ ಆಗುತ್ತೆ. ಸೊ ಅವಾಗ ಏನ್ ಮಾಡುತ್ತೆ, ಅದು ಚಾರ್ಜ್ ಅನ್ನ ಈಸಿಯಾಗಿ ಕ್ಯಾರಿ ಮಾಡ್ಕೊಳ್ಳುತ್ತೆ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ λm increases slowly with dilution, where λ0m is the limiting molar conductivity at 0 concentration. A is the constant dependent on electrolyte. Okay, and
C is molar concentration of that electrolyte. ಸೊ ನಾನು ಲ್ಯಾಂಬ್ಡಾ ಎಮ್ ಲ್ಯಾಂಬ್ಡಾ ನಾಟ್ ಎಮ್ ಮೈನಸ್ ಎ ರೂಟ್ ಸಿ ಇಂದ ನಾನು ವೇರಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಕಾಲ್ ರ್ಯಾಶಸ್ ಲಾ. ಓಕೆ, ನೀವು ಯಾವುದೇ ಒಂದು ಕನ್ಸಿಡರ್ ಮಾಡ್ಕೊಳ್ಳಿ, ಯಾವುದೇ ಕಂಡಕ್ಟಿವಿಟಿಯನ್ನ ಕನ್ಸಿಡರ್ ಮಾಡಿ. ನೀವು ಕಾಲ್ ರ್ಯಾಶಸ್ ಲಾ ಯಾಕಿಷ್ಟು ಫೇಮಸ್ ಆಯ್ತು ಅಂದ್ರೆ ಲ್ಯಾಂಬ್ಡಾ ಎಮ್ ನಾಟ್, ನೀವು ಎನಿ ಸೊಲ್ಯೂಷನ್ ಅಂತ ತಗೊಂಡ್ರೆ ಅದರಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಏನು ಎಲೆಕ್ಟ್ರೋಲೈಟ್ ಇರುತ್ತಲ್ಲ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಏನನ್ನ ಕಂಡಕ್ಟಿವಿಟಿಗೆ, ತನ್ನ ಕಡೆಯಿಂದ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಡುತ್ತೆ ಅಂತ ಕೋಲ್ ರ್ಯಾಶಸ್ ಏನ್ ಹೇಳ್ದ, ಈ ತರ ಒಂದು ಲಾ ಅನ್ನ ಕನ್ಸಿಡರ್ ಮಾಡ್ದ. ಏನ್ ಹೇಳ್ತು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಆನ್ ಎಲೆಕ್ಟ್ರೋಲೈಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆಸ್ ಸಮ್ ಆಫ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಈಗ ಒಂದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಒಂದು ಇಲೆಕ್ಟ್ರೋಲೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಹೆಂಗಾಗುತ್ತೆ ಅಂದ್ರೆ ದೇ ಆರ್ ರಿಪ್ರೆಸೆಂಟೆಡ್ ದ ಸಮ್ ಆಫ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಇಂಡಿವಿಜುವಲ್ ಆಗಿ ಅದು ಎಷ್ಟು ಕಾಂಟ್ರಿಬ್ಯೂಷನ್ ಆಗುತ್ತೆ, ಅದು ಆನಯಾನ್ ಇಂದನೂ ಆಗುತ್ತೆ, ಕ್ಯಾಟಯಾನ್ ಇಂದನೂ ಆಗುತ್ತೆ. ಅವು ಎರಡರಿಂದ ಏನಾಗುತ್ತೆ ಹೇಳಿ, ಇಂಡಿವಿಜುವಲ್ ಆಗಿ ಎಲೆಕ್ಟ್ರೋಲೈಟ್ಸ್ ಗಳು ಕಂಡಕ್ಟಿವಿಟಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರ್ತವೆ. ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾನು ಕೋಲ್ ರ್ಯಾಶಸ್ ಲಾನ ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಕನ್ಸಿಡರ್ NaX ಆರ್ KX. ನಾನು ಇಲ್ಲಿ ಏನ್ ತಗೊಂಡಿದ್ದೀನಿ ಹೇಳಿ, NaCl. ಏನಂದ್ರೆ ಟೋಟಲ್ ಕಂಡಕ್ಟಿವಿಟಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತವೆ ಹೇಳಿ, ಲ್ಯಾಂಬ್ಡಾ ಎನ್ ಪ್ಲಸ್ ಲ್ಯಾಂಬ್ಡಾ ನಾಟ್ Cl ಮೈನಸ್. ಸೊ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅನ್ ಎಲೆಕ್ಟ್ರೋಲೈಟ್ ಕ್ಯಾನ್ ಬಿ ರಿಪ್ರೆಸೆಂಟ್ ಆಸ್ ಸಮ್ ಆಫ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಸೋಡಿಯಂ ಎಷ್ಟು ಕೊಡ್ತು, ಕ್ಲೋರಿನ್ ಎಷ್ಟು ಕೊಡ್ತು, ಈ ತರ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಏನ್ ಇದೆ ಆಫ್ ದ ಅಯಾನ್ ಅಂಡ್ ಕ್ಯಾಟಯಾನ್ ಆಫ್ ದ ಇಲೆಕ್ಟ್ರೋಲೈಟ್. ಓಕೆ, ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಮೋಲಾರ್ ಕಂಡಕ್ಟಿವಿಟಿ ಕೋಲ್ ರ್ಯಾಶಸ್ ಲಾ ಇಂಡಿಪೆಂಡೆಂಟ್ ಆಫ್ ಮೈಗ್ರೇಷನ್ ಆಫ್ ಅಯಾನ್. ಅಯಾನ್ ಮೈಗ್ರೇಷನ್ ಇಂದ ಇಂಡಿಪೆಂಡೆಂಟ್ ಆಗಿದೆ. ಏನ್ ಮಾಡುತ್ತೆ, ಪ್ರತಿ ಅಯಾನ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಓಕೆ, ವೀಕ್ ಎಲೆಕ್ಟ್ರೋಲೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಕಂಬೈನಿಂಗ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಲೈಕ್ ಸೋಡಿಯಂ ಅಸಿಟೇಟ್, ಹೈಡ್ರೋಕ್ಲೋರಿಕ್ ಆಸಿಡ್, ಸೋಡಿಯಂ ಕ್ಲೋರೈಡ್. ಯೂಸಿಂಗ್ ದಿಸ್ ಇಕ್ವೇಶನ್ ಏನಾಗುತ್ತೆ ಹೇಳಿ, ಯಾವಾಗ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೋ ಅವಾಗ ಏನಾಗುತ್ತೆ, ಕಂಡಕ್ಟಿವಿಟಿನೂ ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ನೋಡಿ ಇಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡಿದಾನೆ ಅಂದ್ರೆ ಟೋಟಲ್ NaCl ಕಂಡಕ್ಟಿವಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಹೇಳಿ, ಸೋಡಿಯಂ ಕ್ಯಾಟಯಾನ್ ಮೇಲೂ ಡಿಪೆಂಡ್ ಆಗಿದೆ, ಇನ್ನೊಂದು ಆನಯಾನ್ ಮೇಲೂ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಈ ಲಾ ತಿಳಿಸ್ತು. ಓಕೆ, ವೀಕ್ ಇಲೆಕ್ಟ್ರೋಲೈಟ್ ಆನ್ ಡೈಲ್ಯೂಷನ್, ಡೈಲ್ಯೂಟ್ ಮಾಡ್ತಾ ಹೋದಂಗೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ವೀಕ್ ಇಲೆಕ್ಟ್ರೋಲೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಈಗ CH3 COOH ಅನ್ನ ಕನ್ಸಿಡರ್ ಮಾಡಿದ್ರೆ, ಯಾವಾಗ ನೀವು ಜಾಸ್ತಿ ಡಿಸೋಸಿಯೇಟ್ ಮಾಡ್ತಾ ಬರ್ತಿರೋ ಅವಾಗ ಇದು ಎಲೆಕ್ಟ್ರಾನ್ಸ್ ಅನ್ನ CH3 COO ಮೈನಸ್ H+ ಈ ತರ ಕೊಟ್ಕೊಂಡು ಬರುತ್ತೆ. ಆ ಡಿಗ್ರಿ ಆಫ್ ಡಿಸೋಸಿಯೇಷನ್ ನೀವು ಕಾನ್ಸಂಟ್ರೇಷನ್ ಅನ್ನ ಡಿಕ್ರೀಸ್ ಮಾಡ್ದಂಗೆ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಲ್ಯಾಂಬ್ಡಾ ಎಮ್ ಇನ್ಕ್ರೀಸ್ ಆಗುತ್ತೆ, ಯಾಕಂದ್ರೆ ದೇ ಆರ್ ಪಾರ್ಷಿಯಲಿ ಡಿಸಾಲ್ವೇಬಲ್ ಅಲ್ವಾ. ಸೊ ಅವೇನ್ ಮಾಡ್ತವೆ, ಯಾವಾಗ ನೀವು ಡಿಸೋಸಿಯೇಟ್ ಮಾಡ್ತಾ ಬರ್ತಿರೋ ಅವಾಗ ಏನಾಗುತ್ತೆ, ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ಟೂ ಲೋ ಕಾನ್ಸಂಟ್ರೇಷನ್ ಅವಾಗ ದಟ್ ಈಸ್ ಕ್ಯಾಲ್ಕುಲೇಟೆಡ್ ಆಲ್ಫಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ ಎಮ್ ನಾಟ್. ಓಕೆ, ಸೊ ಅಪ್ಲಿಕೇಶನ್ ಆಫ್ ಕೋಲ್ ರ್ಯಾಶಸ್ ಲಾ, ಕಾನ್ಸಂಟ್ರೇಷನ್ ಆಫ್ ಲ್ಯಾಂಬ್ಡಾ ಎಮ್ ಫಾರ್ ಎನಿ ಎಲೆಕ್ಟ್ರೋಲೈಟ್ಗೆ ನೀವು ಫೈಂಡ್ ಔಟ್ ಮಾಡಬಹುದು. ಬೇರೆ ಲಾಗಳು ಇದನ್ನ ಹೇಳಲಿಲ್ಲ. ಇನ್ನೊಂದು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ ಇದ್ದು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಯಾವ ಫಾರ್ಮುಲಾ ಹಾಕಿ, ಲ್ಯಾಂಬ್ಡಾ ಎಮ್ ಬೈ ಲ್ಯಾಂಬ್ಡಾ ಎಮ್ ನಾಟ್ ಹಾಕಿ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ಕೋಲ್ ರ್ಯಾಶಸ್ ಲಾ ಹೇಳ್ತು. ಥ್ಯಾಂಕ್ ಯು.